ಇನ್ನು ಸಚಿವರಾದಂಥ ಡಿ ಸುಧಾಕರ್ ಅವರು ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ಸುಧಾಕರ್ ಪುತ್ರನನ್ನು ಬಿಗಿದಪ್ಪಿ ಡಿ.ಕೆ. ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಸುಧಾಕರ್ ಕುಟುಂಬಸ್ಥರನ್ನು ಸಂತೈಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಏಕಾಏಕಿಯಾಗಿ ಸಚಿವ ಡಿ ಸುಧಾಕರ್ ಈ ರೀತಿಯಾಗಿ ಅವರು ಆ್ಯಕ್ಚುಲಿ ಆಸ್ಪತ್ರೆಗೆ ಮಂಡಿ ಚಿಪ್ಪಿನ ಆಪರೇಷನ್ಗೆ ಏನೋ ಅಡ್ಮಿಟ್ ಆಗಿದ್ರು. ಆಮೇಲೆ ಅಲ್ಲೇ ಬರ್ತ್ಡೇ ಕೂಡ ಹಾಸ್ಪಿಟಲಲ್ಲೇ ಮಾಡ್ಕೊಂಡಿದ್ರು. ಸ್ವಲ್ಪ ಯಜಮಾನ್ರೆ ಒಂಚೂರು ಹಿಂದಕ್ಕೆ ಸರ್ ರೀ ರಾಜ್ಬೀರ್ ಸರ್ ಸ್ವಲ್ಪ ಸೈಡ್ ಸೈಡು ಸರ್ ಈ ಕಡೆ ಬನ್ನಿ ಟೀಕೆ ಸರ್ ಈ ಕಡೆ ಸರ್ ಈ ಕಡೆ ಅಣ್ಣ ತಳ್ಳಾಡ್ಬೇಡ್ರಿ ಅಣ್ಣ. ಅಮ್ಮ ನೀವು ಕುತ್ಕೊಳ್ಳಮ್ಮ. ಹಲೋ ಹಲೋ ಸ್ವಲ್ಪ ಅಮ್ಮ ಕುತ್ಕೊಳ್ಳಿ ಸರ್. ನೀವು ಆ ಕಡೆ ಹೋಗಿ ಅಮ್ಮ ಮೇಡಮ್ ಸರ್. ರಘುಮೂರ್ತಿ ಸರ್ ಸರ್ ಈ ಕಡೆ ಬರ್ರಿ ಸರ್. ಈ ಕಡೆ ಬರ್ರಿ ಸ್ವಲ್ಪ ಈ ಕಡೆ ಬರ್ರಿ ಸರ್. ಈ ಕಡೆ ಬರ್ರಿ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡ್ರು. ಒಂದು ಬಾಂಧವ್ಯ ಇತ್ತು, ಸೊ ಕಣ್ಣೀರು ಹಾಕ್ಬಿಟ್ರು. ಕೆಲವು ವಿಚಾರಗಳಿದ್ದಾವೆ, ಅವುಗಳನ್ನು ಹೇಳೋಕ್ಕೂ ಆಗೋದಿಲ್ಲ. ಆಗಿರುವಂಥ ಬೆಳವಣಿಗೆ ಹೇಗಿತ್ತು ಅಂತೇಳಿ, ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಏನಾಯಿತು, ಅದಾದ ನಂತರ ಬೆಳವಣಿಗೆ ಆಗಿದ್ದು ಹೇಗೆ, ಯಾಕೆ ದಿಢೀರಂತ ಅವರ ಆರೋಗ್ಯ ಈ ರೀತಿಯಾಗಿ ಹದಗೆಡುವಂಥ ಪರಿಸ್ಥಿತಿಗೆ ಹೋಯಿತು. ಕೊನೆ ಉಸಿರು ಹಿಡಿತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆಸ್ಪತ್ರೆ ಸೇರಕ್ಕಿಂತ ಮುನ್ನ 2-3 ದಿನ ಮುಂಚಿತವಾಗಿ ಕೂಡ ಭಾಳ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ತನ್ನ ಕಾಲನ್ನು ನಾನು ಸರಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಆಗಿ ಕೊನೆಗೆ ಲಾಸ್ಟಲ್ಲಿ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಲಂಗ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಡಾಕ್ಟರ್ ತಿಳಿಸಿದ್ರು. ಭಾಳ ಚಿಕ್ಕ ವಯಸ್ಸಿಂದ ನಾನು ಇಬ್ಬರು ಸ್ನೇಹಿತರು, ಸುಮಾರು 85-86 ಭಾಳ ಮೊದಲು ಅವರ ಚಿಕ್ಕಪ್ಪ ನಮ್ಮ ಚೀಫ್ ವಿಪ್ ಆಗಿದ್ರು ಬಂಗಾರಪ್ಪನವರ ಸರ್ಕಾರದಲ್ಲಿ. ಆಗಿಂದ ಕೂಡ ನಾನು ಬಲ್ಲೆ. ಬೇಕಾದಷ್ಟು ಒಟ್ಟಿಗೆ ಒಡನಾಟ ಎಲ್ಲ ಕೂಡ ಇಟ್ಕೊಂಡು ಬಂದಂಥವ್ರು. ರೈತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ವಿಶೇಷವಾಗಿ ಈ ಭಾಗದ, ಈ ಜಿಲ್ಲೆಯ ಎಲ್ಲ ರೈತರ ಬದುಕಿಗೆ ಒಂದು ಬದಲಾವಣೆಯನ್ನು ತರಬೇಕು. ಅವ್ರು ಹೇಳಿದರು ಮಂಡಿ ಚಿಪ್ಪಿನ ಆಪ್ರೇಷನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅಂತ ಹೇಳಿ. ಅದಾದ ನಂತರ ಲಂಗ್ ಇನ್ಫೆಕ್ಷನ್ ಆಯಿತು ಅಂಥೇಳಿ. ಆ ಲಂಗ್ ಇನ್ಫೆಕ್ಷನ್ ಹೇಗಾಯಿತು ಅನ್ನುವಂಥದ್ದೇ ವೆರಿ ಸ್ಯಾಡ್ ಅದು ಆ್ಯಕ್ಚುಲಿ. ಆ ಘಟನೆಯನ್ನು ಕೇಳಿಸ್ಕೊಂಡ್ರೆ ನಮಗೆ ಒಂಥರ ಆಗ್ಬಿಡುತ್ತೆ, ಹಿಂಗೆಲ್ಲ ಮಾಡಿಬಿಟ್ರ ಅಂತೇಳಿ.